ಇದೇ ಮೊದಲ ಬಾರಿಗೆ ಹಾಸನ ನಗರದ ಬಿಎಂ ರಸ್ತೆ ತಣ್ಣೀರುಹಳ್ಳ ಎಸ್ಡಿಎಂ ಕಾಲೇಜು ಮುಂಭಾಗದ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಸರ್ಕಸ್ ಪ್ರದರ್ಶನ ಆಯೋಜಿಸಲಾಗಿದೆ ಅಂತ ಅಪೋಲೋ ಸರ್ಕಸ್ ಮ್ಯಾನೇಜರ್ ದೇವರಾಜು ತಿಳಿಸಿದರು. ಹಾಸನ ನಗರದಲ್ಲಿ ಬಿಎಂ ರಸ್ತೆ ತಣ್ಣೀರುಹಳ್ಳ ಎಸ್ಡಿಎಂ ಕಾಲೇಜು ಮುಂಭಾಗದ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಇದೇ ಮೊದಲ ಬಾರಿಗೆ ಅಪೋಲೋ ಸರ್ಕಸ್ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಜನವರಿ 9ರಿಂದ ಸತತ 1 ತಿಂಗಳ ಕಾಲ ನಡೆಯಲಿರುವ ಪ್ರದರ್ಶನದಲ್ಲಿ ಸುಮಾರು 120 ಕಲಾವಿದರು ಮತ್ತು ಸಿಬ್ಬಂದಿ ಭಾಗವಹಿಸುತ್ತಾರೆ. ಉಯ್ಯಾಲೆ, ಗ್ಲೋಬ್ ರೈಡ್, ಕಲರ್ ಚೇಂಜಿಂಗ್, ವಾಟರ್ ಸೂಪರ್ ಸೈಕ್ಲಿಂಗ್, ಮಣಿಪುರಿ ಜಿಮ್ನಾಸ್ಟಿಕ್, ಅಕ್ರೋಬ್ಯಾಟ್ ಶೋ ಸೇರಿದಂತೆ ಹಲವು ರೋಮಾಂಚಕ ಕಸರತ್ತುಗಳು ನಡೆಯುತ್ತೆ. ಮಕ್ಕಳ ಮನರಂಜನೆಗಾಗಿ ಕುಳ್ಳರು ಮತ್ತು ಜೋಕರ್ಗಳು ವಿಶೇಷ ಆಕರ್ಷಣೆಯಾಗಿರ್ತಾರೆ. ಕಾರ್ಯಕ್ರಮ ಸಂಪೂರ್ಣ ಲೈವ್ ಆಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಾಗಿ ದೇವರಾಜ್ ಮನವಿ ಮಾಡಿದ್ದಾರೆ. ಟೈಮಲ್ಲಿ ಹಾಸನಲ್ಲಿ ಬಂದಿದೆ. ನಾವು 2-3 ವರ್ಷ ಆಯಿತು ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲಿ ಗ್ರೌಂಡ್ ಸಿಗ್ತಾ ಇಲ್ಲ. ಅದಕ್ಕೆ ಈ ಸಾರಿ ಬಂದಿದ್ದರೆ ಆ ಎಕ್ಸಿಬಿಷನ್ ಗ್ಯಾಪಿನಲ್ಲಿ ನಮಗೆ ಗ್ರೌಂಡ್ ಸಿಕ್ಕಿದೆ. ಎಲ್ಲ ಊರಿನಲ್ಲಿ ಅದೇ ಪ್ರಾಬ್ಲಮ್ ಇರೋದು. ಈಗ ಸಫಿಷಿಯೆಂಟ್ ಗ್ರೌಂಡ್ ಸಿಕ್ಕೋಕ್ಕೆ ಸಿಟಿನಲ್ಲೆಲ್ಲ ಸಿಕ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಮ್ಮದು ಸರ್ಕಸ್ ಅಂತ ಹೇಳಿದ್ರೆ ಬೇರೇನೂ ಇಲ್ಲ, ಜಿಮ್ನಾಸ್ಟಿಕ್ ಆ್ಯಂಡ್ ಅಕ್ರೋಬ್ಯಾಟ್ ಅಷ್ಟೇ ಮಾಡೋದು. 2 hours ಪ್ರೋಗ್ರಾಮ್ ಇದೆ. ಡೈಲಿ 3 shows ಇದೆ. 1 ಗಂಟೆ, 4 ಗಂಟೆ, 7 ಗಂಟೆ. ಸರ್, ವಿಶೇಷ ಅಂತ ಹೇಳಿದ್ರೆ ಎಲ್ಲ ಪರ್ಫಾರ್ಮೆನ್ಸಲ್ಲೂ ಜಿಮ್ನಾಸ್ಟಿಕ್ ಅಕ್ರೋಬ್ಯಾಟ್ ಇರೋದು. ಅದರಲ್ಲಿ ಪ್ರೊಫೆಷ್ನಲಿಸ್ಟ್ನ ನಾವು ಕರ್ಕೊಂಡು ಬಂದಿರೋದು. ನಮ್ಮ ಜೊತೆಯಲ್ಲಿರೋದು ಪ್ರೊಫೆಷ್ನಲಿಸ್ಟು. ಈಗ ಒಲಿಂಪಿಕ್ಸ್ ಇದನ್ನೆಲ್ಲ ಹೋಗಿದರೆ ನಮ್ಮ ಹತ್ರ ಇರೋದು, ನಮ್ಮದೇ ಇದರಲ್ಲಿ ಇರೋದು ಜಿಮ್ನಾಸ್ಟಿಕ್ ಮಾಡೋರು ಅವರು ಆಗಿ ಪ್ರೊಫೆಷ್ನಲ್ಲು ಆಗಿ ತುಂಬ ಡಿಫರೆನ್ಸ್ ಇರ್ತದೆ ಸರ್. ಸರ್ ಆ್ಯಕ್ಟಿವಿಟೀಸ್ ಅದೇ ಜಿಮ್ನಾಸ್ಟಿಕ್ ಅಂತ ಹೇಳಿದ್ರೆ ಅದರಲ್ಲಿ ಸೈಕಲ್ ಬ್ಯಾಲೆನ್ಸ್ ಇದೆ, ಉಯ್ಯಾಲ, ಆಮೇಲೆ ಗ್ಲೋಬ್ ರೈಡಿಂಗ್, ಈ ಥರ ಇರೋದು 2 hour ಪ್ರೋಗ್ರಾಮ್. ಪತ್ರಿಕಾಗೋಷ್ಠಿಯಲ್ಲಿ ಅಪೋಲೋ ಸರ್ಕಸ್ ಸತೀಶ್ ಇತರರು ಉಪಸ್ಥಿತರಿದ್ದರು.